ಅಲ್ಲ ಯಾರು ಬರಲಿ ನಿಯತ್ತಿ ಇಲ್ದಂಗೆ ಜಾತಿ ಭೇದ ಇಲ್ದಂಗೆ ಕೆಲಸ ಮಾಡ್ಕೊಂಡು ಹೋದ್ರೆ ಸಾಕು. ನಮಗೊಂದು ಅವಕಾಶ ಕೊಡಿ ಅಂತ ನಿಮ್ಮಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ. ಅದನ್ನ ಅವಕಾಶ ಕೊಟ್ಟು ಬರೋ ಚಾನ್ಸ್ ಇಲ್ಲ. ಯಾಕಂದರೆ ನಾವು 6 ಸಲ ಗೆದ್ದಿದ್ದೀವಿ, ಇಲ್ಲಿ ನಾವು ಮಾಡಬೇಕಿಲ್ಲಿ ಅಭಿವೃದ್ಧಿ ಅಂತೇಳಿ ಅವ್ರಿಗೆ ತಿಳುವಳಿಕೆ ಬರಬೇಕು. ಅವ್ರ ಕಡೆಯವರಾಗಲಿ ನಮ್ಮ ಕಡೆ ಯಾರಾಗಲಿ ನಾವು ಗೆಲ್ಲಿಸ್ತೀವಿ ಕಾಂಗ್ರೆಸ್. ಹೇಳಿ ಸರ್, ಹೇಗಿದೆ ಇಲ್ಲಿನ ಕಾವು? ಏನು ಕಾವು ಇಲ್ಲ, ಇಲ್ಲಿ ಏನು ಇಂಪ್ರೂವ್ಮೆಂಟೇ ಇಲ್ಲ, ಇಲ್ಲಿ ಏನೇನು ಇಂಪ್ರೂವ್ಮೆಂಟ್ ಇಲ್ಲ, ಜೀರೋ. ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ, ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ತು ಕಾಂಗ್ರೆಸ್ಸಿಂದ, ಅವಾಗೇನು ನಿಮ್ಮ ಬೆಂಬಲ? ಅವಾಗ ಯಾವ ನಮ್ಮದು ನಾವಿದ್ದೀವಿ ಕಾಂಗ್ರೆಸ್ನ ಭದ್ರಕೋಟೆ ಮದೀನಾ ಸರ್ಕಲ್ನಲ್ಲಿ. ಈ ಭಾಗದ ಮತ ಪ್ರಜೆಗಳು ಯಾವ ಪಕ್ಷದ ನಾಯಕರಿಗೆ ಮಣೆ ಹಾಕ್ತಾರೆ ಕೇಳೋಣ ಬನ್ನಿ. ಸರ, ಉಪಚುನಾವಣೆ ಬರ್ತಿದೆ, ಯಾವ ಪಕ್ಷದ ನಾಯಕರು ಅಂದರೆ ಯಾರು ಇಲ್ಲಿ ಸೂಕ್ತ ಅಭ್ಯರ್ಥಿ ಅಂತ? ಇಲ್ಲಿ ಅಭ್ಯರ್ಥಿ ನೋಡಿದ್ರೆ ಸಹ ಮಾನವನೂ ಬೇಕು, ಅಭಿಮಾನವೂ ಬೇಕು, ಸ್ವಾಭಿಮಾನವೂ ಬೇಕು, ಅಂಥ ಕ್ಯಾಂಡಿಡೇಟ್ ಬೇಕಿಲ್ಲಿ. ಯಾಕಪ್ಪ ಅಂತೇಳಿದರೆ ಇಲ್ಲಿ ಕೆಲಸಗಳು ಆಗಿಲ್ಲ, ಅಂಥವನಿಗೆ ನಿಲ್ಲಿಸಿದರೆ ಏನಾರ ಒಂದು ಸ್ವಲ್ಪ ಉತ್ತಮ ಆಗ್ಬೋದು. ಅಂದರೆ ಈಗ ಒಂದು ಕಡೆ ಶಾಮನೂರು ಕುಟುಂಬ ಮತ್ತು ಅಲ್ಪಸಂಖ್ಯಾತರು ಕಾಂಗ್ರೆಸ್ ಟಿಕೆಟಿಗೆ 540 ನಡೀತಿರೋವಂಥದ್ದು, ಯಾರಿಗೆ ಟಿಕೆಟ್ ಸಿಗಬೇಕು ಏನು? ಅಲ್ಪಸಂಖ್ಯಾತರಿಗೆ ಕೊಟ್ರೂ ಮಾಡ್ತೀವಿ, ಶಾಮನೂರು ಕುಟುಂಬಕ್ಕೂ ಕೊಟ್ರೂ ಮಾಡ್ತೀವಿ, ಕಾಂಗ್ರೆಸ್ ಪಾರ್ಟಿನೇ ಬರೋದಿಲ್ಲ. ಹೌದು, ಒಟ್ಟು ಯಾರಿಗೆ ಸಿಕ್ಕರು ಕಾಂಗ್ರೆಸ್ ಗೆಲ್ಲುತ್ತೆ. ಅಭಿವೃದ್ಧಿ ಆಗಿದೆನಾ ಈ ಭಾಗ, ದಕ್ಷಿಣ ಭಾಗ ಅಭಿವೃದ್ಧಿ ಆಗಿದೆನಾ? ಇಲ್ಲ, ಆಗಿಲ್ಲ. ಯಾಕೆ ಮತ್ತೆ ಯಾಕೆ ಕಾಂಗ್ರೆಸ್? ಯಾಕಂದರೆ ಸತತವಾಗಿ ಶಾಮನೂರು ಶಿವಶಂಕರಪ್ಪನವರಿದ್ದರು, ಅಭಿವೃದ್ಧಿ ಆಗಿಲ್ಲ ಅಂತೀರಿ, ಕಾಂಗ್ರೆಸ್ಸೇ ಇತ್ತು ಮತ್ತು ಕಾಂಗ್ರೆಸ್ಸೇ ಬೇಕು ಅಂತೀರಾ? ಅವ್ರಿಗೆ ತಿಳುವಳಿಕೆ ಬೇಕು. ಯಾಕಂದರೆ ನಾವು 6 ಸಲ ಗೆದ್ದಿದ್ದೀವಿ, ಇಲ್ಲಿ ನಾವು ಮಾಡಬೇಕಿಲ್ಲಿ ಅಭಿವೃದ್ಧಿ ಅಂತೇಳಿ ಅವ್ರಿಗೆ ತಿಳುವಳಿಕೆ ಬರಬೇಕು. ಒಟ್ಟು ಟಿಕೆಟ್ ಯಾರಿಗೆ ಬರಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸ್ತೀರಾ? ಯಾರಿಗಾದರೂ ಓಕೆ? ಯಾರಿಗಾದರೂ ಓಕೆ. ಓಕೆ, ಈಗ ಉಪಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯ, ಯಾರು ಬೇಕು ಸೂಕ್ತ ಅಭ್ಯರ್ಥಿಗಳು ಯಾರು? ನಮಗೆ ಮುಸ್ಲಿಮ್ಸ್ಗೆ ಕೊಟ್ಟರೆ ಒಳ್ಳೆಯದು. ಇಲ್ಲಿ ಏನು ಅಭಿವೃದ್ಧಿ ಆಗಿಲ್ಲ, ನೋಡ್ತಿದ್ದೀರಿ ನೀವು. ರೋಡ್ಗೆ ಅಗಲೀಕರಣ ಆಗಬೇಕು, ಫುಲ್ಲು ಇಂಪ್ರೂವ್ಮೆಂಟ್ ಇಲ್ಲ. ಇಲ್ಲಿ ನೋಡಿದರೆ ದುನಿಯಾ ಬೇಕಾದಷ್ಟು ಟ್ರಾಫಿಕ್ ಆಗುತ್ತೆ, ಅವೆಲ್ಲ ಇದಾಗಬೇಕು, ಕೆಲಸ ಆಗಿಲ್ಲ. ಈ ಟಿಕೆಟು ನಿಮಗೆ ಬೇಕು ಅಂದರೆ ಶಾಮನೂರು ಕುಟುಂಬ ಈಗ ಅಲ್ಪಸಂಖ್ಯಾತರು 540 ಇರೋದು, ಮುಸ್ಲಿಮ್ಸಿಗೆ ಕೊಡಬೇಕು ಅಂತ ಕೊಟ್ಟರೆ ಗೆಲ್ಲಿಸ್ತೀರಾ? ಗೆಲ್ಲಿಸ್ತೀವಿ. ಕಾಂಗ್ರೆಸ್ ಅವರಾಗಲಿ ಯಾರಾಗಲಿ ಆಗಲಿ. ಒಂದು ವೇಳೆ ಕೊಡಲ್ಲ, ಕಾಂಗ್ರೆಸ್ನವರು ಮತ್ತೆ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಕೊಡ್ತು, ಅಲ್ಪಸಂಖ್ಯಾತರನ್ನ ಕಡೆಗಣಿಸ್ತು, ಅವಾಗ ಏನು ಮಾಡ್ತೀರಾ? ಪಕ್ಷಾಂತರಕ್ಕೆ ನಿಲ್ಲಿಸ್ತೀವಿ. ಯಾರು ಒಟ್ಟು ನಿಮ್ಮಲ್ಲಿ ಹೋಗ್ಬೋದು, ನಮ್ಮಲ್ಲಿ ಆಗ್ಬೇಕು ಅಷ್ಟ, ಗೆಲ್ಲಿಸ್ತೀವಿ. ಹೇಳಿ ಸರ್, ಈಗ ಉಪಚುನಾವಣೆ ಬರ್ತಾ ಇದೆ, ಹೇಗಿದೆ ಅಭಿವೃದ್ಧಿ ಅಂತ ಏನು? ಈಗ ಇಷ್ಟು ವರ್ಷಗಳ ಕಾಲ ಶಾಮನೂರು ಅವರು ಇದ್ರು, ಅಂದರೆ ಕಾಂಗ್ರೆಸ್ನ ದಕ್ಷಿಣ ಕೋಟೆ, ಅಂದರೆ ಕಾಂಗ್ರೆಸ್ನ ಒಂದು ಕೋಟೆ, ಭದ್ರಕೋಟೆ ಆಗಿತ್ತು. ಮುಂದಿನ ಚುನಾವಣೆ ಯಾರಿಗೆ ಟಿಕೆಟ್ ಬೇಕು, ಯಾರು ಸೂಕ್ತ ಅಭ್ಯರ್ಥಿ? ಈಗ ಅಲ್ಪಸಂಖ್ಯಾತರಿಗೆ ಕೇಳಕತ್ತಿದ್ದಾರೆ, ಒಟ್ಟು ಯಾರು ನಿಲ್ಲಿ ಕಾಂಗ್ರೆಸ್ಸಿಗೆ ನಾವು ಓಟ್ ಹಾಕೋದು ನಿಜ ಇಲ್ಲ. ಅಭಿವೃದ್ಧಿ ಆಗೈತಾ ಕಾಂಗ್ರೆಸ್? ಇಲ್ಲ, ಆಗಿಲ್ಲದ್ರೂ ಒಟ್ಟು ನಮಗೆ ಇದು ಟೆನ್ಷನ್ ಇಲ್ಲ, ತಣ್ಣಗಿದೆ ಏರಿಯಾ. ಅಜ್ಜಾರ್ ಇದ್ದಾಗ ಈಗ ಅಜ್ಜಾರ್ ಇಲ್ಲ, ಒಟ್ಟು ನಮ್ಮ ಯಾರಿಗಾರ ಬಟ್ ನಮ್ಮಲ್ಲಿ ಸೀಟ್ ಕೊಡ್ಬೇಕು, ಯಾರಾಗಲಿ, ಅವ್ರ ಕಡೆಯವರಾಗಲಿ ನಮ್ಮ ಕಡೆಯವರಾಗಲಿ ನಾವು ಗೆಲ್ಲಿಸ್ತೀವಿ ಕಾಂಗ್ರೆಸ್, ಪಕ್ಕಾ ಗೆಲ್ಲಿಸ್ತೀವಿ, 100% ಗೆಲ್ಲಿಸ್ತೀವಿ ಕಾಂಗ್ರೆಸ್. ಭಾಳ ದಿನ ಕೂಗಲ್ಲ ಸರ್, ಬಿ ಫಾರಂ ಬಂದಿತ್ತು ಮುಸ್ಲಿಮ್ಸರಿಗೆ, ಅಂದರೆ ಅಲ್ಪಸಂಖ್ಯಾತರಿಗೆ, ನಮಗೊಂದು ಚಾನ್ಸ್ ಕೊಡಿ ಅಂತ ಕೇಳ್ತಿದ್ದಾರೆ. ಇಲ್ಲ ಅಂತಲ್ಲ, ಅವ್ರು ಕೊಡ್ಬೇಕಲ್ಲ, ಕೊಡ್ತಾ ಇಲ್ಲ. ಅವ್ರು ಏನಾರ ಮೀಟಿಂಗ್ ನಡೀತಿದೆ, ಮಾತುಕತೆ ನಡೀಬೇಕು, ಮೀಟಿಂಗ್ ಮಾಡಬೇಕು, ಹೈಕಮಾಂಡಿಗೆ ಕೇಳ್ಬೇಕಂತದಾರೆ, ಅವರು ಹೈಕಮಾಂಡಿಗೆ ಹೇಳ್ಬೇಕನ್ನಕತ್ತಾರೆ. ಒಟ್ಟು ಅವ್ರ ಕುಟುಂಬ ಆಗಲಿ, ನಮ್ಮ ಮುಸ್ಲಿಮ್ಸರಾಗಲಿ, ಯಾರಿಗಾರಾಗಲಿ ಟಿಕೆಟ್ ಒಟ್ಟು ನಾವು ಕಾಂಗ್ರೆಸ್ಸಿಗೆ ಗೆಲ್ಸೋದು ನಿಜ. ಹೌದು, ಆಟೋ ಡ್ರೈವರ್ ಮತ್ತೆ ನಾವು. ಹೇಳಿ ಸರ್, ಹೇಗಿದೆ ಇಲ್ಲಿನ ಕಾವು? ಏನು ಕಾವು ಇಲ್ಲ, ಇಲ್ಲಿ ಏನು ಇಂಪ್ರೂವ್ಮೆಂಟೇ ಇಲ್ಲ, ಇಲ್ಲಿ ಏನೇನು ಇಂಪ್ರೂವ್ಮೆಂಟ್ ಇಲ್ಲ, ಜೀರೋ. ಇದು ಇಂಪ್ರೂವ್ಮೆಂಟೇ ಇಲ್ಲ ಇಲ್ಲಿ. ಟಿಕೆಟು ಕಾಂಗ್ರೆಸ್ಸಿಂದ ಆದರೆ ಯಾರಿಗಾಗಬೇಕು, ಯಾವ ಪಕ್ಷ ನಾಯಕರು? ಯಾರಿಗೆ? ಹೊಸಬ್ರು ಆಗಬೇಕು, ಕಾಂಗ್ರೆಸ್ಸಿಂದ ಒಟ್ಟು. ಯಾರು ಸೂಕ್ತ ಅಭ್ಯರ್ಥಿ ಈ ಭಾಗಕ್ಕೆ ಅಂತ? ಈ ಭಾಗಕ್ಕೆ ಅವರೇ ಎಸ್ ಬಿಟ್ಟರೆ ಯಾರು ಬರೋಂಗಿಲ್ಲ ಇಲ್ಲಿ. ಅವ್ರದ್ದು ಕಾಂಗ್ರೆಸ್ಸೇ ಫೇಮಸ್. ಇಲ್ಲಿ ಪರಿಸ್ಥಿತಿ ಇರೋದೇ ಈ ಥರ ನಮ್ಮದು. ಈಗ ಸಲ ಅವ್ರು ಆದಮೇಲೆ ಬೇರೆಯವರು ನೆಕ್ಸ್ಟ್ ಟೈಮ್ ನಮಗೆ ಆಗೋದು ನಮ್ಮದು ಇಷ್ಟ ಅಷ್ಟೇ. ಒಂದು ಕಡೆಗೆ ಸಭೆ ಸಮಾರಂಭಗಳು ನಡೀತದೆ, ನಮಗೆ ಟಿಕೆಟ್ ಬೇಕು, ಅಲ್ಪಸಂಖ್ಯಾತರು ಭಾಳ ದಿನದ ಬೇಡಿಕೆ ಐತಿ, ನಮಗೆ ಟಿಕೆಟ್ ಕೊಡಿ ಅಂತ ಒಂದು ಕೂಗಿದೆ. ಅವ್ರದ್ದು ಇಷ್ಟ, ಅದು ಎಲ್ಲರೂ ಹೇಳೋದು ಇದು ಐತಲ್ಲ ಸಂವಿಧಾನದಲ್ಲಿ, ಹೇಳ್ಬೋದು, ನಾನು ಹೇಳ್ಬೋದು. ಈಗ ನಮಗೆ ಇಷ್ಟ ಇರೋದು ನಾವು ಹೇಳ್ತಾ ಇದ್ದೀವಿ, ನಿಮಗೆ ಇಷ್ಟ ಇರೋದು ನೀವು ಹೇಳ್ತೀರಾ, ನಮಗೇನು ಇಷ್ಟ ಇದೆ. ಈಗ ಸದ್ಯಕ್ಕೆ ಇರೋದು ಅವರೇ
ಈ ಒಂದು ಸತಿ ಇದ್ಮೇಲೆ ನಮ್ಮೆಲ್ಲ ಕೆಲಸ ಆದಮೇಲೆ ಅಲ್ಪಸಂಖ್ಯಾತರದ ಆಸ್ಪತ್ರೆ ಇದು ಎಜುಕೇಷನ್ ಇದು ಆಸ್ಪತ್ರೆದು ಇದು ಒಂದು ಸತಿ ಮುಗಿಯುತ್ತೆ. ಅದು ಮುಗಿದ ಮೇಲೆ ನಮ್ಮ ಅಭ್ಯರ್ಥಿಯನ್ನು ನಾವು ಫೇಮಸ್ ಮಾಡ್ತೀವಿ. ದಕ್ಷಿಣ ಭಾಗ ಅಭಿವೃದ್ಧಿ ಆಗಿದೆನಾ? ಆಗಿದೆನಾ? ಇಲ್ಲ, ಆಗಿಲ್ಲ. ಇನ್ನು ನಮಗೆ ಗೊತ್ತಿರೋದು ಆಗಿಲ್ಲ. ಯಾರಿಗೆ ನಿಂತರು ಕಾಂಗ್ರೆಸ್ಸಿಗೆ ಮತ ಹಾಕ್ತೀರಾ ಅಂತ? ಹೌದು, ನಮ್ಮ ಫೇವ್ರೇಟ್ ಅಷ್ಟೇ. ನಾವು ನಮ್ಮ ಅಭ್ಯಾಸ ಏನು ನಮಗೆ ಫೇವ್ರೇಟ್ ಐತೆ ಅಂತಾರೆ ಅದು ನಾವು ಹೇಳ್ತಾ ಇದ್ದೀವಿ. ಜನರದ್ದು ಮುಂದಿದ್ದು ಪರಿಸ್ಥಿತಿ, ಜನ ಏನು ಹೇಳ್ತಾರೆ ಅದು. ಹೌದ್ರಾ? ನಮ್ಮ ಫೇವ್ರೇಟ್ ಅಂದರೆ ಈ ದಕ್ಷಿಣ ಭಾಗದಲ್ಲಿ ನಮ್ಮದು ಫೇವ್ರೇಟ್ ಅದು ಕಾಂಗ್ರೆಸ್ ಅಂತ. ಒಂದು ವೇಳೆ ನಿಮ್ಮಲ್ಲಿ ಯಾರು ಪಕ್ಷೇತರ ಅಭ್ಯರ್ಥಿಗಳು ನಿಂತರು ಇರ್ತಾರೆ, ನಿಂದಿರಲಿ. ಅವರಿಗೆ ಜನ ಇದಲ್ಲ, ನಾನು ಒಬ್ಬನೇ ಅಲ್ಲ, ಭಾಳ ಜನ ಇದ್ದಾರೆ. 100 ಜನದಲ್ಲಿ 9 ಜನ ಯಾರಿಗೆ ಸೆಲೆಕ್ಟ್ ಮಾಡ್ತಾರೆ ಅವರೇ ಆಗೋದು. ಹೌದ್ರಾ? ಮಾಡ್ತಾರೆ, ಎಲ್ಲರೂ ಮಾಡೋದು, ಎಲ್ಲರಿಗೆ ಇಷ್ಟ ಇರ್ತದೆ ಅವ್ರವ್ರದ್ದು ಅಭ್ಯರ್ಥಿ. ಈಗ ಎಲ್ಲರದ್ದು ಇರ್ತದೆ. ನಮ್ಮದು ಇಂತ ಐತೆ ನಾವು ಹೇಳ್ತಾ ಇದ್ದೀವಿ, ಇನ್ನೊಬ್ರಿಗೆ ಕೇಳಿ ಅವ್ರದ್ದು ಏನೈತೆ ಅಂತ ಅವರು ಹೇಳ್ತಾರೆ ಅಲ್ವಾ? ಹಂಗೆ ಹೇಳಿ, ಈಗ ಯಾರಾಗಬೇಕು ಸೂಕ್ತ ಅಭ್ಯರ್ಥಿ? ಯಾರಾಗಬೇಕು? ಶಾಮನೂರು ಆದ್ರೆ ಒಳ್ಳೇದು. ಅವ್ರು ನಿಂತರೆ ಬರೋದು, ಬೇರೆ ನಿಂತರು ಯಾರನ್ನು ಬರೋಕ್ಕೆ ಸಾಧ್ಯ ಇಲ್ಲ, ಬರೋಂಗಿಲ್ಲ. ಅವ್ರು ನಿಂತರೆ ಬರ್ತಾರೆ, ಶಾಮನೂರು ನಿಂತ್ಕೊಂಡ್ರೆ ಬರ್ತಾರೆ. ಬೇರೆ ಯಾರು ನಿಂತೇಳಿ ಹೇಳ್ತಾರೆ, ಹೇಳಿದ್ರು ಯಾರು ನಿಂತರೆ ಬರೋಂಗಿಲ್ಲ, ಬರೋ ಚಾನ್ಸ್ ಇಲ್ಲ. ಅವ್ರು ನಿಂತ್ಕೊಂಡ್ರೆ ಬರುತ್ತೆ, ಅವರಿದ್ದ ಡೆಫಿನೆಟಾಗಿ ಬರುತ್ತಾರೆ. ನಮಗೊಂದು ಅವಕಾಶ ಕೊಡಿ ಅಂತ ನಿಮ್ಮಲ್ಲಿ ಸಾಕಷ್ಟು ಚರ್ಚೆ ಇದ್ದಾರೆ, ಅದನ್ನ ಅವಕಾಶ ಕೊಟ್ಟು ಬರೋಲ್ಲ, ಬರೋ ಚಾನ್ಸ್ ಇಲ್ಲ. ಆಗತ್ತೆ. ಹಾಂ, ಅವ್ರ ಕೂತ್ಕೊಂಡ್ರೆ ಬರ್ತಾರೆ, ಬರೋದು ಗ್ಯಾರಂಟಿ ಅಂತ. ಹೇಳಿ ಸರ್, ದಕ್ಷಿಣ ಕ್ಷೇತ್ರದ ಅಲ್ಲ, ಯಾರು ಬರಲಿ, ನಿಯತ್ತಿ ಇಲ್ದಂಗೆ ಜಾತಿ ಭೇದ ಇಲ್ದಂಗೆ ಕೆಲಸ ಮಾಡ್ಕೊಂಡು ಹೋದರೆ ಸಾಕು. ಒಟ್ಟು ನಿಯತ್ತಿಯಿಂದ ಕೆಲಸ ಮಾಡಬೇಕು, ಜಾತಿ ಭೇದ ಯಾರಿಗೂ ಬರಬಾರ್ದು. ನಮ್ಮ ದಾವಣಗೆರೆ ಇವತ್ತಿಗೂ ಜಾತಿ ಭೇದದಲ್ಲಿ ಎಲ್ಲೂ ಗಲಭೆ ಆಗಿಲ್ಲ, ಏನೂ ಆಗಿಲ್ಲ. ಸೂಕ್ಷ್ಮವಾಗಿ ನಡ್ಕೊಂಡು ಹೋಗಿದೆ. ಅದೇ ಥರ ನಡ್ಕೊಂಡು ಹೋಗಿದ್ರೆ ಸಾಕು ನಮಗೆ. ಯಾವ ಪಕ್ಷಕಾರರು ಬರಲಿ, ಯಾವ ಪಕ್ಷನಾರು ಅಧಿಕಾರಕ್ಕೆ ಬರಲಿ, ಯಾವ ಪಕ್ಷನಾದರೂ ಅಧಿಕಾರಕ್ಕೆ ಬರಲಿ, ಜಾತಿ ಭೇದ ಇಲ್ದಂಗೆ ಕೆಲಸ ಮಾಡಬೇಕು, ನಿಯತ್ತಿಯಿಂದ ಕೆಲಸ ಮಾಡಬೇಕು. ಅಭಿವೃದ್ಧಿ ಆಗಿದೆ ನಾ ದಕ್ಷಿಣ ಭಾಗ ಅಂತ? ಆಗಿದೆ, ಸ್ವಲ್ಪ ಆಗಿದೆ, ಇನ್ನೂ ಅಷ್ಟು 75% ಆಗಿಲ್ಲ, 25% ಆಗಿದೆ. ಇನ್ನೂ ಭಾಳ ಆಗೋದೈತಿ. ಅದೇ ಬಂದು ಅದು ಎಲ್ಲ ಪೂರ್ತಿ ಕಂಪ್ಲೀಟ್ ಮಾಡಲೇಬೇಕು ಅವರು. ಅದೇ ನಮ್ಮದು ಇದು ಇರೋದು. ಟಿಕೆಟ್ ಯಾರಿಗೆ ಬೇಕು ಅಂತ? ನಿಮಗೆ ಬೇಕು ಅಥವಾ ಶಾಮನೂರು ಕುಟುಂಬಕ್ಕೆ ಬೇಕು? ಟಿಕೆಟ್ ಯಾರು ತಗೊಳ್ಳಿ, ಒಟ್ಟು ದೇಶಕ್ಕೆ ತಕ್ಕಂಥ ಕೆಲಸ ಮಾಡಬೇಕು. ಯಾರು ತಗೊಳ್ಳಿ, ನಾವು ಅವ್ರು ಬರಲಿ ಇವ್ರು ಬರಲಿ ಅಂತ ಹೇಳಲ್ಲ. ಯಾರು ಬರ್ತಾರ ಅದು ದೇವರು ಯಾರು ಇದು ಕೊಟ್ಟಿರ್ತಾನೆ ಅವನೇ ಬರೋದು. ಎಷ್ಟು ಕಷ್ಟಪಟ್ಟಿದ್ರೆ ಯಾರು ದೇವರಿಂದ ಮುಂಚೆ ಯಾರು ಇದು ಮಾಡೋಕ್ಕಾಗಲ್ಲ. ಯಾರು ಬರ್ತಾರೋ ಅವ್ರು ನಿಯತ್ತಿಯಿಂದ ಕೆಲಸ ಮಾಡ್ಕೊಂಡು ಹೋದರೆ ಸಾಕು ನಮಗೆ. ಹೇಳಿ, ದಕ್ಷಿಣ ಕ್ಷೇತ್ರ ಚುನಾವಣೆ ಹತ್ರ ಬರ್ತಿದೆ. ಒಂದು ಕಡೆ ಶಾಮನೂರು ಕುಟುಂಬ, ಒಂದು ಕಡೆ ಅಲ್ಪಸಂಖ್ಯಾತರು ಸಭಾ ಸಮಾರಂಭಗಳು ಮಾಡ್ತಿರೋದು, ನಮಗೆ ಚಾನ್ಸ್ ಕೊಡಿ ಅಂದರೆ ಟಿಕೆಟ್ ನಮಗೆ ಬಿಟ್ಕೊಡಿ ಅಂತ ಕೇಳ್ತಿದ್ದಾರೆ. ನೋಡಿ, 40-30 ವರ್ಷದಿಂದ ಅವ್ರು ಕೆತ್ಕೊಂಡು ಬಂದಾರ. ಈಗ ಒಂದು ಚಾನ್ಸ್ ನಮಗೆ ಕೊಟ್ಟರೆ ಒಳ್ಳೆಯದು ಅಂತ ಅವರೇ ಒಂದು ಸಲ ಸಭೆಯಲ್ಲಿ ಹೇಳಿದರು. ಈ ಸಲ ನಾನು ಲಾಸ್ಟ್ ಚುನಾವಣೆ ಇದು, ಈಗ ಬರ್ಬೇಕಾದ್ರೆ ನಾವು ನೆಕ್ಸ್ಟ್ ಬಿಟ್ಕೊಡ್ತೀವಿ ಅಂತ ಅವರು ಹೇಳಿದರು. ಅದು ಮಾಧ್ಯಮದಲ್ಲಿ ಬಂದೈತೆ, ಎಲ್ಲರಿಗೂ ಗೊತ್ತೈತಿ. ಈಗ ಕೊಳ್ಳೇಬೇಕು ಅವರು. ಸುಮ್ಮನೆ ಹಠ ಮಾಡಿದರೆ ನಮಗೆ ಬೇಕು ಅವ್ರಿಗೆ ಬೇಕಂತ ಹಠ ಮಾಡಬಾರ್ದು. ಈಗ ಅವ್ರ ಅಪ್ಪಾಜಿ ಅವ್ರು ಏನು ಹೇಳ್ಯಾರ ಅದು ಕೊಳ್ಳೇಬೇಕು. ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ, ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಸಿಕ್ತು ಕಾಂಗ್ರೆಸ್ಸಿಂದ, ಅವಾಗೇನು ನಿಮ್ಮ ಬೆಂಬಲ? ಅವಾಗ ಯಾವ ನಮ್ಮದು ಇಂಡಿಪೆಂಡೆಂಟ್ ಏನು ಇರ್ತಾರೋ ಅವ್ರಿಗೆ ನಾವು ಮಾಡ್ತೀವಿ ಸಪೋರ್ಟು. ನಿಮ್ಮಲ್ಲೇ ಒಬ್ಬರು ನಾಯಕರು ಬೇಕು? ಹಾಂ, ಬೇಕು 40 ವರ್ಷದಿಂದ ಕೇಳಕತ್ತೀವಲ್ಲ, ಇವತ್ತಿಂದಲ್ಲ, 40 ವರ್ಷದಿಂದ ಕೇಳಕತ್ತೀವಿ. ಈಗ ಬೇಕೇ ಬೇಕು. ನಿಮ್ಮಲ್ಲೇ ಸಾಕಷ್ಟು ಜನ ಅಂದರೆ 3-4 ಜನ ಆಕಾಂಕ್ಷಿಗಳಿದ್ದಾರೆ, ಅದರಲ್ಲಿ ಯಾರು ಸೂಕ್ತ ಅಭ್ಯರ್ಥಿ ಅಂತ? ಸೂಕ್ತ ಅಭ್ಯರ್ಥಿ MLC ಜಬ್ಬರ್ ಸಾಹೇಬರ ಇದ್ದಾರೆ, ಆಮೇಲೆ ಖಾಲಿದವರ ಇದ್ದಾರೆ. ಅವರು ಯಾರಿಗಾರ ಕೊಳ್ಳಿ ನಿಯತ್ತಿಂದ ಮಾಡ್ಕೊಂಡು ಹೋದರೆ ಒಳ್ಳೆಯದು. ಅಭಿವೃದ್ಧಿ ಆಗಿದೆ ನಾ ದಕ್ಷಿಣ ಕ್ಷೇತ್ರ ಅಂತ? ಅಭಿವೃದ್ಧಿ ಬಗ್ಗೆ ಏನೂ ಆಗಿಲ್ಲ ಸರ್, ಎಲ್ಲ ಶೂನ್ಯ ಆಗಿದೆ. ಇಲ್ಲಿ ಏನು ಮೆಡಿಕಲ್ ಕಾಲೇಜ್ ಇಲ್ಲ, ಹಾಸ್ಪಿಟ್ಲು ಇಲ್ಲ, ಒಳ್ಳೆ ಒಂದು ರೋಡ್ ನೋಡ್ರಿ ನೀವೇ ಕಾಣ್ತತ್ತಲ್ಲ ಏನು ಅಭಿವೃದ್ಧಿ ಆಗಿತ್ತಂತ. ಈಗ 40 ವರ್ಷದಿಂದ ಅವ್ರಿಗೆ ಗೆದ್ಕೊಂಡು ಬಂದೀವಿ. ಈಗ ನಿಮ್ಮ ಹತ್ರನೇ ಇದೆ, ಏನು ಮಾಡ್ಯಾರ ಏನಿಲ್ಲ ಅಂತ. ಇದಾಗ ಹೇಳೋದೇನು ಅವಶ್ಯಕತೆ ಇಲ್ಲ. ಏನು ನೀರಿಂದ ಒಂದು ಸಲವೇ ಮಾಡ್ಯಾರ ಅವರು, ನೀರಿಂದ ಒಂದೇ ಸೌಲಭ್ಯ ಮಾಡಿರೋದು, ಬೇರೆ ಏನಿಲ್ಲ. ನೋಡಿರಿ, ಒಳ್ಳೆ ಹಾಸ್ಪಿಟ್ಲ್ ಇಲ್ಲ, ಸ್ಕೂಲ್ ಇಲ್ಲ, ಕಾಲೇಜ್ಗಳು ಇಲ್ಲ. ನಮ್ಗೆ ಏನಾರ ಬೇಕಂದರೆ ಹಳ್ಳಿ ದಾಟಿ ಆ ಕಡೆ ಹೋಗ್ಬೇಕು. ಹಳ್ಳಿ ದಾಟಿ ಆ ಕಡೆ ಹೋಗೋ ಅಷ್ಟೊತ್ತಿಗೆ ಇಲ್ಲಿ ಡೆಲಿವರಿ ಹೆಣ್ಮಕ್ಳಿಗೆ ಕರ್ಕೊಂಡು ಹೋಗ್ಬೇಕಾರೆ ಆ ಮಧ್ಯ ರಸ್ತೆಯಲ್ಲಿ ಡೆಲಿವರಿ ಆಗಿಬಿಡ್ತಾರೆ, ಅಂಥ ದೂರ ಇದೆ ಹಾಸ್ಪಿಟ್ಲು. ಸತತವಾಗಿ ಕಾಂಗ್ರೆಸ್ನ ಅಧಿಕಾರಕ್ಕೆ ಬಂದಂಥ ಕ್ಷೇತ್ರ ಇದು, ಕಾಂಗ್ರೆಸ್ನ ಭದ್ರಕೋಟೆ ಅಂತಾರೆ. ಯಾಕೆ ಅಭಿವೃದ್ಧಿ ಆಗಿಲ್ಲ? ಅದೇ ಈಗ ಕೇಳಬೇಕು ಅವ್ರಿಗೆ. ಯಾರು ಕೇಳಬೇಕು? ಈಗ ಕೇಳಬೇಕು. ನಾವು ನಮಗೆ ಟಿಕೆಟ್ ಸಿಕ್ಕರೆ ನಾವು ಅವ್ರಿಗೆ ಕೇಳಬೇಕು, ಈ ಥರ ಮಾಡಿದರೆ ಈ ಥರ ಆಕತ್ತಂತ. ಈಗ ಅವರೇ ತಿಳಿದೈತಲ್ಲ, ಇದು ಮಾಡಬೇಕು.
ಈಗ ಇಷ್ಟೆಲ್ಲ ಮಾಡ್ಕೊಂಡು ಬಂದೀವಿ, ಏನಾರು ಮಾಡ್ಬೇಕನ್ನೋದು ಅವ್ನ ಮನಸ್ಸಿಗೂ ಬಂದಿಲ್ಲ. ಹಾಂ, ಬಂದಿಲ್ಲ ಅವ್ರ ಮನಸ್ಸಿನಾಗ. ಮಾಡಬೇಕು, ನಾವು ಇಷ್ಟು ವರ್ಷದಿಂದ ಗೆದ್ಕೊಂಡು ಬಂದೀವಿ, ಏನಾರ ಈ ಭಾಗಕ್ಕೆ ಏನಾರ ಮಾಡ್ಬೇಕನ್ನೋದು ಅವ್ರ ಮನಸ್ಸಿನಾಗ ಇರಬೇಕಾಗಿತ್ತು. ನಾವು ಪ್ರತಿ ಸಲನೂ ಹೇಳಿದ್ದೀವಿ ಸಭೆಯಲ್ಲಿ, ಅದು ಬೇಕು ಇದು ಬೇಕು ಅಂತ, ಏನೇನೂ ಮಾಡಿಲ್ಲ, ಎಲ್ಲ ಶೂನ್ಯನೇ. ಹೇಳಿ, ಈಗ ಯಜಮಾನ್ರೆ, ಈ ಭಾಗದ ಚುನಾವಣೆ ಉಪಚುನಾವಣೆ ಬರ್ತಿದೆ, ಯಾರು ಸೂಕ್ತ ಅಭ್ಯರ್ಥಿ ಈ ಭಾಗಕ್ಕೆ ಅಂತ? ಯಾರು ಅಂದರೆ ಈಗ ಇರೋದು ಈಗ ಮಾಡಿದ್ದು ಅವರು ಶಾಮೂರು ಅವರೆಲ್ಲ ಮಾಡಿದ್ರು. ಈಗ ನಮ್ಮವ್ರ ಯಾರು ಒಬ್ಬರು ಮಾಡಿದರೆ, ನಮ್ಮವ್ರಿಗೆ ಯಾರು ಒಬ್ಬರು ಸೀಟ್ ಕೊಟ್ಟಿದ್ರೆ ಚೆನ್ನಾಗಿತ್ತು. ಅವರು ಕೊಡಬೇಕಂತ ಇದು ಮಾಡಿದ್ರು. ಇನ್ನು ಮುಂದೆ ಅವರು ಏನು ಮಾಡ್ತಾರೋ ಗೊತ್ತಿಲ್ಲ. ಒಂದು ವೇಳೆ ಕಾಂಗ್ರೆಸ್ ಪಕ್ಷದ ಟಿಕೆಟ್ ಕೈ ತಪ್ತು ಅಂದ್ಕೊಂಡ್ರೆ ಅವಾಗ ಏನು ಮಾಡ್ತೀರಾ? ಅವಾಗ ಅವರಿಂದ ಇದರಿಂದ ಮಾಡ್ಬೇಕು. ಅವರು ಕಾಂಗ್ರೆಸ್ ಶಾಮನೂರಿಂದ ಮತ್ತು ಅವ್ರಿಗೆ ಬೆಂಬಲ ಕೊಡ್ತೀರಾ? ಅವ್ರಿಗೆ ಮಾಡ್ಬೇಕು ಸರ್. ನಮ್ಮವ್ರು ಅದಾರ, ಭಾಳ ಜನ ಅದಾರ. ನಮ್ಮವ್ರಿಗೆ ಯಾರು ಸೀಟ್ ಕೊಟ್ಟರೆ ಚೆನ್ನಾಗಿತ್ತು. ಅದು ಈ ಹಿಂದೆ ಒಂದ್ಸಲಿ ಏನೋ ಟಿಕೆಟ್ ಬಂದಿತ್ತಂತ, ಬಿ ಫಾರಮ್, ಹೌದಾ? ಇಲ್ಲ ಸರ್, ಅದು ಏನು ಗೊತ್ತಿಲ್ಲ. ಈ ಸಲ ಯಾರೇ ಬಂದ್ರೂ ಒಳ್ಳೆ ಅಭಿವೃದ್ಧಿ ಮಾಡೋಂಥವ್ರು ಬರಬೇಕು. ಹೌದು ಅಂತ ಯಾರು ಅವರು ಮಾತಾಡೋರು ಇದು ಇರಬೇಕು.